ಲಿಂಗಣ್ಣ ಅಂತೇಳಿ ನಾನು ಮೈಸೂರು ಜಿಲ್ಲಾ ಉಪಹಾರ ನೌಕರರ ಹಾಗೂ ವೃತ್ತಿಪರರ ಸಂಘ ಮೈಸೂರು ಈ ಸಂಘದ ಗೌರವ ಸಲಹೆಗಾರರಾಗಿ ನಾನು ಈ ಮಾತನಾಡ್ತಾ ಇದ್ದೀನಿ. ಕಾರಣ ಏನಂದರೆ ಈ ತಿಂಗಳು 22ನೇ ತಾರೀಕು ಅಂದರೆ ಮಾರ್ಚ್ 22 ಭಾನುವಾರ ಕಲಾಮಂದಿರದಲ್ಲಿ ಉಪಹಾರ ವಿದ್ಯಾರ್ಥಿಗಳಿಗೆ ಅಂದರೆ SLC ಸೆಕೆಂಡ್ PUC ಆದಂಥ 85% ಮೇಲ್ ತೆಗೆದಿರೋಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ನೀಡ್ತಾ ಇದ್ದೀವಿ. ಅದರಲ್ಲೂ ಫಸ್ಟ್ ರ್ಯಾಂಕ್ ತೆಗೆದಂಥ ರಾಜ್ಯಕ್ಕೆ ಪ್ರಥಮ 3ನೇ ರ್ಯಾಂಕ್ ಆಗಿರೋಂಥ ಪೂಜಿತಾ ಚೆನ್ನನಹಳ್ಳಿ ಅವರ ಹುಡುಗಿಗೆ ನಾವು ವಿಶೇಷವಾದಂಥ ಪುರಸ್ಕಾರವನ್ನು ಮಾಡ್ತಾಯಿದ್ದೀವಿ. ಒಂದು ಎರಡನೇದು, ಇನ್ನೂ ಹೆಚ್ಚಿನ ರ್ಯಾಂಕ್ ಸ್ನಾತಕೋತ್ತರ ಪದವಿಗಳಲ್ಲಿ ಹೆಚ್ಚಿನ ರ್ಯಾಂಕ್ ಗಳಿಸಿದವ್ರಿಗೆ ಮಾತ್ರ ನಾವು ಕೂಡ ಸನ್ಮಾನ ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ಸರ್ಕಾರಿ ನೌಕರಲ್ಲಿರೋರೇ ಸ್ವಲ್ಪ ಕಡಿಮೆ ಇರ್ತಾರೆ. ಆದರೂ ಅವರು ಇಷ್ಟು ವರ್ಷ 30 ವರ್ಷ 35 ದುಡಿದು ರಿಟೈರ್ಡ್ ಆದಾಗ ನಮಗೆ ಇಷ್ಟೇ ಆಗೋಯ್ತು, ನಮ್ಗೆ ಯಾರು ಗಮನ ಇಡೋರಿಲ್ಲ, ನಮ್ಮ ಕೆಲಸ ಇಷ್ಟೇ ಅನ್ನೋ ಒಂದು ಭಾವನೆ ಅವರಲ್ಲಿ ಬಂದ್ಬಿಡುತ್ತೆ, ಚಿಂತೆ ಬರುತ್ತೆ. ಅದಕ್ಕೋಸ್ಕರ ನಾವು ಸಂಘದ ವತಿಯಿಂದ ಅವರಿಗೆ ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡಿದ್ರೆ, 100 ಜನದ ಮುಂದೆ ಸನ್ಮಾನ ಮಾಡಿದಾಗ ಅವ್ರ ಮನಸ್ಸಿಗೆ ಸ್ವಲ್ಪ ಖುಷಿ ಬರುತ್ತೆ ಅನ್ನೋ ಒಂದು ಉದ್ದೇಶ. ಮತ್ತು ಬಡ್ತಿ ಹೊಂದಿದ್ದ ನೌಕರರಿಗೆ ಅವರು ಕೂಡ ಸರ್ವಿಸಲ್ಲಿ ಕೆಲಸ ಕಾರ್ಯ ಮಾಡಿ ಉನ್ನತ ಸ್ಥಾನಕ್ಕೆ ಬಡ್ತಿ ಹೊಂದಿದ್ದರಿಂದ ಅವ್ರಿಗೂ ಮಾಡಿದ್ರೆ ಅವ್ರಿಗೂ ಕೂಡ ಕೆಲಸ ಕಾರ್ಯ ಮಾಡೋಕ್ಕೆ ಇನ್ನೂ ಹೆಚ್ಚಿನ ಉತ್ಸಾಹ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಸಾಧನೆ ಮಾಡಿರೋರು ಈ ವಿದ್ಯೆಯಲ್ಲಿ ಕ್ರೀಡೆ ಒಳಗೆ ಯಾವುದೇ ಭಾಗದಲ್ಲಿ ಸಾಧನೆ ಮಾಡಿದಂಥ ಯಾರು ಇದ್ದರೆ ಅವ್ರಿಗೂ ಕೂಡ ನಾವು ಅವ್ರನ್ನ ಗುರುತಿಸಿ ಅವ್ರನ್ನೂ ಕೂಡ ನಾವು ಸನ್ಮಾನ ಮಾಡ್ತಾಯಿದ್ದೀವಿ. ಏಕೆಂದರೆ ನಮ್ಮ ಸಮಾಜ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೇಲೆ ಬರಬೇಕಾಗಿದೆ. ಆರ್ಥಿಕ ಸ್ಥಿತಿ ಕಡಿಮೆಯಾಗಿದೆ. ಈ ಮಕ್ಕಳಿಗೆ ನಾವು ಈ ಥರ ಸನ್ಮಾನ ಮಾಡೋದಂದರೆ ಈ ಕಾರ್ಯಕ್ರಮವನ್ನು ನಾವು 30 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮೊದಲೆಲ್ಲ 8, 10, 15 ಜನ ಮಕ್ಕಳು ಸಿಗ್ತಾ ಇದ್ದದ್ದು ಜಾಗದಲ್ಲಿ ಈಗ 250 300 ಮಕ್ಕಳು ನಮಗೆ ಸಿಗ್ತಾ ಇದ್ದಾರೆ. ಅವರೆಲ್ಲ ಇವಾಗೆಲ್ಲ ಪ್ರತಿ ವರ್ಷ ಅವ್ರಿಗೆ ಅಷ್ಟು ಮಾಡೋದ್ರಿಂದ ಎಲ್ಲರೂ ಕೆಲವರು ವಿದ್ಯಾವಂತರಾಗಿ ಹೆಚ್ಚಿಗೆ ಆಗಿ ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಮತ್ತು ಸರ್ಕಾರಿ ನೌಕರಲ್ಲಿ ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಸ್ಥಾನ ಪಡ್ಕೊಂಡು ಆರ್ಥಿಕ ಪರಿಸ್ಥಿತಿ, ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗಿದೆ. ಮತ್ತು ಸಾಮಾಜಿಕವಾಗಿ ಅವರು ಕೂಡ ಮತ್ತು ತಿಳುವಳಿಕೆ ಎಲ್ಲ ಕೂಡ ಬಂದಿರೋದ್ರಿಂದ ಸಮಾಜಕ್ಕೊಂದು ಉತ್ತೇಜನ ಕೊಡೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ದಯಮಾಡಿ ನಮ್ಮ ಕುಲಬಾಂಧವರು ಹೆಚ್ಚಿನ ರೀತಿಯಲ್ಲಿ ಸಂಘ ಸಂಸ್ಥೆಯವರು, ಮಹಿಳೆಯರು ಮತ್ತು ಎಲ್ಲರೂ ಕೂಡ ವಿದ್ಯಾವಂತರು, ರೈತರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಮಕ್ಕಳ ಜೊತೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ನಾನು ಸಂಘದ ಪರವಾಗಿ ಕೇಳ್ಕೊತಾ ಇದ್ದೀನಿ.